ಸರ್, ಈಗ ಗ್ಯಾರಂಟಿ ಯೋಜನೆಯಲ್ಲಿ ಹಾಂ. ಬಿಜೆಪಿ ಕೆಲವೊಂದಿಷ್ಟು ಬಿಜೆಪಿ ಇರುವ ಶಾಸಕರ ಕ್ಷೇತ್ರಗಳಲ್ಲಿ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಹೌದಾ. ಅಂತೇಳಿ ಒಂದು ಆರೋಪ ಇದೆ ಸರ್. ಏನು ಸರ್ ಸಿದ್ದರಾಮಯ್ಯ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಇರುವಂತ ಕ್ಷೇತ್ರಗಳಿಗೆ ಮಾತ್ರ ಅಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಅವರ ಅಸಮಾಧಾನವನ್ನು ಮಾಧ್ಯಮಗಳ ಮೂಲಕ, ವೇದಿಕೆಗಳ ಮೂಲಕ ರಾಜು ಕಾಗೆ ಅವರು ಆತ್ಮಹತ್ಯೆ ಮಾಡ್ಕೋಬೇಕನ್ನೋ ಪದ ಯೂಸ್ ಮಾಡಿದ್ರೆ, ರಾಘವೇಂದ್ರ ಹಿತ್ನಾಳ್ ಅಂತವರಿಂದ ಹಿಡಿದು ಬಹುತೇಕ ಶಾಸಕರು ಗವೇಪ ಅವರಿಂದ ಹಿಡಿದು ಎಲ್ಲ ಕಡೆ ಕೂಡ ಅವರ ಅಸಮಾಧಾನ ರಾಜ್ಯ ಸರ್ಕಾರದ ಮೇಲೆ ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ, ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನುವಂಥ ಒಂದು ಏನು ಅವ್ರ ಅಸಮಾಧಾನ ಅವ್ರು ವ್ಯಕ್ತಪಡಿಸ್ತಾ ಇರೋದು ತಾವು ನೋಡ್ತಾನೆ ಇದ್ದೀರಿ. ಹಾಗಿದ್ದಾಗಿನ ಬಿಜೆಪಿ ಅವ್ರ ಪರಿಸ್ಥಿತಿ ಹೇಗಿರ್ಬೇಕು ಅನ್ನೋದು ತಮಗೆ ಗೊತ್ತಾಗುತ್ತೆ ಅಷ್ಟೇ. ಮುಚ್ಚಾಕಕ್ಕೆ ಡಿನ್ನರ್ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾರೆ ಕಾಂಗ್ರೆಸ್ ಡಿನ್ನರ್ ಪಾರ್ಟಿ ಮಾಡ್ತಾರೆ. ಆಮೇಲೆ ಈಗ SC/ST ಸಮುದಾಯದ ಅವರು ನೋಡಿದ್ದು ಒಂದೇ ಒಂದು ವಿಷಯ ಏನಂದ್ರೆ, ನಾನು ಸೊಂಡೂರು ಉಪಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, 2 ವರ್ಷ ಮುಗಿದ ತಕ್ಷಣ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನ ಟ್ರಾನ್ಸ್ಫರ್ ಮಾಡ್ಬೇಕನ್ನೋ ಒಪ್ಪಂದ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಆಗಿತ್ತು. ಆ 2 ವರ್ಷ ಮೇ ತಿಂಗಳಿಗೆ ಮುಗಿಲಿಕ್ಕೆ ಬರ್ತಾ ಇದೆ, ಇನ್ನೇನು 3 ತಿಂಗಳಿದೆ. ಸೊ ಈ 3 ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಬೇಕನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಸಾರ್ವಜನಿಕ ಸಭೆಗಳನ್ನ ಯಾವುದೋ ಒಂದು ಹೆಸರಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಒಂದು ಕಡೆ ಇಡಿನಿಂದ ತಪ್ಪಿಸ್ಕೋಬೇಕು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರನ ಉಳಿಸ್ಕೋಬೇಕು, DK ಶಿವಕುಮಾರ್ ಇಂದ ತಪ್ಪಿಸ್ಕೋಬೇಕು. ಸೊ ಹಾಗಾಗಿ ಅವರು ಸಾರ್ವಜನಿಕರಲ್ಲಿ ಹೋಗಿ ಬರೀ ಸಭೆಗಳು ಮಾಡೋದ್ರ ಮೂಲಕ ಇಡೀ ರಾಜ್ಯದ ಜನರನ್ನ ಅಭಿವೃದ್ಧಿಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. DK ಶಿವಕುಮಾರ್ ಒಬ್ಬಂಟಿಗರು ಮಾಡಿಬಿಟ್ರ ಅಂತ ಎಲ್ಲ ಸೇರಿ ನೋಡ್ರಿ, DK ಶಿವಕುಮಾರ್ ಒಬ್ಬಂಟಿ ಆಗೋ ಪ್ರಶ್ನೆನೇ ಇಲ್ಲ. ಇಡೀ ಪಾರ್ಟಿ ಹೈಕಮಾಂಡ್ ಅವ್ರ ಜೊತೆ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಮತ್ತು ಆ 3 ತಿಂಗಳ ಸಮಯ ಆದ್ಮೇಲೆ ಸಿದ್ದರಾಮಯ್ಯ ಅವರು ಬಿಡ್ತಾರೋ ಬಿಡೋದಿಲ್ಲ ಅದು ಗೊತ್ತಿಲ್ಲಾಗ್ಲೇ ಬಿಡಿಸ್ಕೊಂಡ ಸೀಟಲ್ಲಿ ಹೋಗಿ DK ಅವರು ಕೊಡೋದು ಗ್ಯಾರಂಟಿ ಅಷ್ಟೇ. ಸೈಲೆಂಟ್ ಏನಾಗಿಲ್ಲ. ಇವತ್ತು ಇಡಿ ಅವರು ಮುಖ್ಯಮಂತ್ರಿಗಳು ಅವ್ರ ಇಡೀ ಕುಟುಂಬ ಅದರಲ್ಲಿ ಯಾವ ರೀತಿ ಪಾಲ್ಗೊಂಡಿದ್ದಾರೆ, ಅವರ ಇನ್ವಾಲ್ವ್ಮೆಂಟ್ ಹೇಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಲೋಕಾಯುಕ್ತಕ್ಕೆ ಬಹಿರಂಗವಾಗಿ ಲೆಟರ್ ಮೂಲಕ ಅವರು ಬಹಿರಂಗಪಡಿಸಿದ್ದಾರೆ. ಹಾಗಾಗಿ ಅದಕ್ಕೆ ಪ್ರೊಸೀಜರ್ಸ್ ಅವ್ರು ಇನ್ನೂ ಇನ್ವೆಸ್ಟಿಗೇಷನ್, ಸಾವಿರಾರು ಮಂದಿ ಬಿನಾಮಿಗಳು. ಇವತ್ತು ನಾನು ನಿಮಗೆ ಹೇಳಿದ್ದೆ, ನಾನು ಇದು ಹಗರಣ ಅಂತಂದ್ರೆ ಕೇವಲ 40-70 ಫ್ಲಾಟ್ ಅಲ್ಲ, 14 ಫ್ಲಾಟ್ ಅಲ್ಲ, 400ಕ್ಕೂ ಹೆಚ್ಚು ಫ್ಲಾಟ್ಗಳು ಈಗಾಗಲೇ ಮಾಲೀಕರೆಲ್ಲ ಬಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ಯಾವ ಪ್ರಮಾಣದಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇರೋ ಕಾರಣ ಇನ್ನು ಆ ಕ್ರಮ ಕೈಗೊಳ್ಳೋದಕ್ಕೆ ಅವ್ರಿಗೆ ಸಮಯ ಬೇಕಾಗಿರ್ಬೋದು. ಒಟ್ಟು ಶಾಸಕರು ಯಾವ ಕಡೆ ಯಾರ್ಯಾರು ಹೆಂಗ್ ಜಂಪ್ ಆಗ್ತಾರೆ ಅನ್ನೋದು ನೀವು ಮುಂದೆ ನೋಡ್ತೀರಿ ಅಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.